ಈಗ ಆಲ್ರೆಡಿ ಪ್ರಧಾನಿ ಮೋದಿ ದೇಶಕ್ಕೆ ಅಥವಾ ದೇಶವಾಸಿಗಳಿಗೆ ಮುಂಬರುವಂತ ಕೆಲ ದಿನಗಳು ಬಹಳ ಕಷ್ಟಕರವಾಗಿರುತ್ತೆ ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಏನೇನು ತಯಾರಿ ಮಾಡ್ಕೊಳ್ಬೇಕು ಅಂತಲೂ ಕೂಡ ಅವರು ಹೇಳಿದ್ದಾರೆ. ಕೆಲ ಸ್ಯಾಕ್ರಿಫೈಸ್ಗಳನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ಅವರು ಹೊರ ದೇಶದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಇಡೀ ವಿಶ್ವಕ್ಕೆ ಮತ್ತೆ ಬಡತನ ಬಂದು ಅಪ್ಪಳಿಸಿದ್ರು ಆಶ್ಚರ್ಯ ಇಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ನಡುವೆ ಕೆಲ ಬಿಜೆಪಿ ನಾಯಕರು ನಾನು ಆಗ್ತಾನೆ ಹೇಳಿದಾಗ ನಿಜವಾದ ಬದ್ಧತೆನೋ ಅಥವಾ ಸದ್ಯದ ಮಟ್ಟಿಗೆ ನಾಟಕನೋ ಏನೋ ಈ ಮೆಟ್ರೋದಲ್ಲಿ ಓಡಾಡೋದು, ಬೆಂಗಾವಲು ವಾಹನಗಳನ್ನು ಬಿಟ್ಟು ಓಡಾಡೋದು, ಈ ಥರದ್ದೆಲ್ಲ ಏನೋ ಮಾಡ್ತಾ ಇದ್ದಾರೆ. ಈಗ ಆರ್ ಅಶೋಕ್ ಕೂಡ 6 ದಿನ ಬೆಂಗಾವಲು ವಾಹನಗಳನ್ನು ಅವರು ಬಳಸೋದಿಲ್ಲ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ನಾಯಕರುಗಳು ಇದೇ ವಿಚಾರವಾಗಿ ಇದೆಲ್ಲ ಬರೀ ನಾಟಕ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಬನ್ನಿ, ಮೋದಿ ಹೇಳಿದಂಥ ಮಾತು ಆ ನಂತರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ವಿಚಾರವಾಗಿ ಹೇಗೆ ರಾಜಕೀಯ ಜಟಾಪಟಿ ನಡೀತಾ ಇದೆ ರಿಪೋರ್ಟಲ್ಲಿ ನೋಡ್ಕೊಂಬ. ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾರು? ಆ ಪ್ರಶ್ನೆಗಳನ್ನ ನಿಮ್ಮ ಪನ್ನಣ್ಣನ ಕೇಳಿ ಹೋಗಿ. ಈ ದೇಶದ ಜನರ ಕ್ಷಮೆಯನ್ನ ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ದೇಶಕ್ಕೆ ಕಷ್ಟದ ದಿನಗಳ ಬಗ್ಗೆ ಪ್ರಧಾನಿ ಮೋದಿ ಮುನ್ಸೂಚನೆ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಇದನ್ನ ಪಾಲಿಸೋ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ನಿನ್ನೆಯಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದರು. ವಿಪಕ್ಷ ನಾಯಕ ಆರ್ ಅಶೋಕ್ 6 ದಿನಗಳ ಕಾಲ ಬೆಂಗಾವಲು ವಾಹನ ಇಲ್ಲದೆ ಪ್ರಯಾಣಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾನು ಮೋದಿ ಹೇಳಿದಂತೆ ಕೇಳ್ತೀನಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ನಾನೀಗಾಗಲೇ ಕಳೆದ 5 ದಿನದಿಂದ ನನ್ನ ಬೆಂಗಾಲು ವಾಹನ ಯೂಸ್ ಮಾಡ್ತಾ ಇಲ್ಲ. ಪೆಟ್ರೋಲ್ ಅದಕ್ಕೆ ಹಾಕ್ಸಂಗೆ ಪ್ರಶ್ನೆನೇ ಬರಲ್ಲ. 5 ದಿನ ಆಯಿತು. ನರೇಂದ್ರ ಮೋದಿ ಅವರು ಹೇಳಿದ್ಮೇಲೆ ಕಂಟಿನ್ಯೂಸ್ 6 ಡೇಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಮೆಟ್ರೋ ಹತ್ತಿದ್ರೆ ಆರ್ಥಿಕತೆ ಸರಿಯಾಗುತ್ತಾ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಕಿಡಿಕಾರಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ಇದನ್ನ ನೀವು ಶಾಸಕ ಪೊನ್ನಣ್ಣ ಅವರನ್ನ ಹೋಗಿ ಕೇಳಿ ಅಂತ ಹೇಳಿದ್ರು. ಈಗ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾರು, ಯಾಕೆ, ಹೇಗಾಯ್ತು ಅದು ಇಂಪಾರ್ಟೆಂಟ್ ಅಲ್ಲ. ಯಾರು ಬಿಜೆಪಿ ನಾಯಕರು 4 ಜನ ಮೆಟ್ರೋ ಹತ್ತಿದ ತಕ್ಷಣ ನಮ್ಮ ಪರಿಸ್ಥಿತಿ ಸರಿಯಾಗಾಯ್ತಾ? ಆ ಪ್ರಶ್ನೆಗಳನ್ನ ನಿಮ್ಮ ಪನ್ನಣ್ಣನ ಕೇಳಿ ಹೋಗಿ. ಅಡ್ವೈಸರ್ ಅಲ್ಲ, ಸರ್ಕಾರಕ್ಕೆ ಅವ್ರ ಅಡ್ವೈಸರ್. ನೀವೇನು ಅಡ್ವೈಸರ್ ಅಲ್ಲ, ಯು ಆರ್ ಜಸ್ಟ್ ಮಿನಿಸ್ಟರ್. ಪನ್ನಣ್ಣ ಹೇಳಿದಾರಲ್ಲ, ನಾನು ಎಸ್ಕಾಟ್ ವೆಹಿಕಲ್ ಬಿಟ್ಟಿದ್ದೀನಿ ಅಂತ. ದೇಶ ಬಡತನಕ್ಕೆ ಹೋಗುತ್ತೆ ಅಂತ ಮೋದಿ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದೀರಿ ಅಂತ ಹೇಳಿ ಅಂತ ಮಾಜಿ ಸಂಸದ ಡಿ.ಕೆ. ಸುರೇಶ್ ಆಗ್ರಹ ಮಾಡಿದ್ರು. ಸಚಿವ ಎಂ.ಬಿ. ಪಾಟೀಲ್ ಅಂತೂ ಯುದ್ಧ ಅಂತಿರಲ್ಲ, ಯುದ್ಧಕ್ಕಿಂತ ಮುಂಚೆಯೇ ಎಲ್ಲವೂ ಏರಿಕೆ ಆಗಿತ್ತು ಅಂತ ಹೇಳಿದ್ರು. ಬಡತನದ ದವಡೆಗೆ ತಲುಪ್ತೀರಿ ಅಂತಕ್ಕಂತ ಏನು ಸಂದೇಶ ಕೊಡ್ತಾ ಇದ್ದಾರೆ, ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ವಿಚಾರ. ಈ ದೇಶದ ಜನರ ಕ್ಷಮೆಯನ್ನ ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫೈ ಮಾಡಬೇಕಾಗುತ್ತೆ. ಯುದ್ಧದಕ್ಕಿಂತ ಮುಂಚೆ ಇದೆಲ್ಲವಾಗಿರೋದ್ರಿ. ಈ ಪೆಟ್ರೋಲ್ ರೇಟ್ 100 ರೂಪಾಯಿ ಯುದ್ಧ ಬಂದ ನಂತರನ. ಯುದ್ಧಕ್ಕಿಂತ ಮುಂಚೆನೇ 95 ರೂಪಾಯಿ ಆಗಿತ್ತು ಡಾಲರ್ ರೇಟು. ಯುದ್ಧ ಎಣ್ಣೆ ಮಾತು ಮಧ್ಯದಾಗ ಯುದ್ಧಕ್ಕಿಂತ ಮುಂಚೆನೇ ಗ್ಯಾಸ್ ಸಿಲಿಂಡರ್ 1100 ರೂಪಾಯಿ ಆಗಿತ್ತು. ಅಡಿಗೆ ಎಣ್ಣೆ 150 ರೂಪಾಯಿ ಆಗಿತ್ತು. ಜನ ಅನುಭವಿಸ್ಬೇಕು. ಇನ್ನ ಅಚ್ಚೇ ದಿನ ಅಂತ ಹೇಳಿ ಏನು ಜನ 93,000 ನರೇಂದ್ರ ಮೋದಿ ಹೊತ್ಕೊಂಡು ನಾವು ಕುಣಿದಾಡಿದಾರ. ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಯುದ್ಧ ಕಾರಣ ಅಲ್ಲ, ಮೋದಿ ಆಡಳಿತವೇ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಆದ್ರೆ ಬಿಜೆಪಿ ನಾಯಕರುಗಳು ಮಾತ್ರ ನಾವು ಮೋದಿ ಹೇಳಿದ್ದನ್ನ ಪಾಲಿಸ್ತೀವಿ ಅಂತಿದ್ದಾರೆ. ಇದೇ ವಿಚಾರದಲ್ಲಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.